ರಾಮಾಯಣದ ಒಂದು ಪುಟ್ಟ ಸನ್ನಿವೇಶ. ಇವ್ರ ಹೆಸರು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ, ಗೊತ್ತಿದ್ರೂ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಏನಂದರೆ ರಾಮ ಲಕ್ಷ್ಮಣ ಸೀತೆ ಇವರು ಎಲ್ಲ ವನವಾಸಕ್ಕೆ ಹೊರಟಿದ್ದು ನಾವು ಗೊತ್ತು. ಅದೇ ಥರ ಇನ್ನೊಬ್ಬ ತ್ಯಾಗಮಯಿ ಹೆಸರು ನಮಗೆ ಗೊತ್ತಿದ್ರೂ ನಾವು ಅವ್ರನ್ನ ಮರ್ತುಬಿಟ್ಟಿದ್ದೀವಿ. ಯಾರು ಗೊತ್ತಾ? ಲಕ್ಷ್ಮಣ ಹೆಂಡತಿ ಊರ್ಮಿಳೆ. ಅವಳು ಎಷ್ಟು ತ್ಯಾಗಮಯಿ ಅಂದರೆ, ಸೀತಾ ಮತ್ತೆ ಕಾಡಲ್ಲಿ ಕಷ್ಟ ಬಿದ್ದರು, ತುಂಬ ಕಷ್ಟ ಬಿದ್ದರು, 14 ವರ್ಷ ಅಂತಾರೆ. ಆದರೆ ಅವ್ರಿಗಿನ್ನ ಹೆಚ್ಚು ಕಷ್ಟ ಬಿದ್ದಿದ್ದು ಊರ್ಮಿಳ. ಏನು ಗೊತ್ತಾ? ಆಗ ತಾನೇ ಒಂದು ಸುಂದರ ಜೋಡಿ ಅವರಿಬ್ಬರದು ಆಗ ತಾನೇ ಮದುವೆ ಆಗಿರುತ್ತೆ. ಇನ್ನೂ ಅವ್ರ ಸಂಸಾರ ಶುರು ಮಾಡಿದ್ದಕ್ಕೆ ಮೊದಲೇ ವನವಾಸಕ್ಕೆ ಹೋಗುವ ಪ್ರಸ್ತಾಪ ಬಂದ್ಬಿಡುತ್ತೆ. ಆಗ ಲಕ್ಷ್ಮಣ ಬಂದು ಹಿಂದೆ ಮುಂದೆ ನೋಡಿದೆ ಊರ್ಮಿಳ ಹತ್ರ ಹೇಳ್ತಾರೆ, ಅಣ್ಣ ಎಲ್ಲಿದ್ದರೆ ನಾನಲ್ಲೇ ಅಂತ ಹೇಳ್ತಾರೆ. ಊರ್ಮಿಳೆ ಅಳಲ್ಲ, ನಾನು ಬರ್ತೀನಿ ನಿನ್ನ ಜೊತೆ ಅನ್ನಲ್ಲ, ಹೋಗಬೇಡ ಅಂತ ಏನೂ ಅವಳು ಮಾತಾಡಲ್ಲ. ನಿಮ್ಮ ಧರ್ಮಕ್ಕೆ ನಾನು ಯಾವತ್ತೂ ಅಡ್ಡಿ ಬರಲ್ಲ ಅಂತಾಳೆ. ಸರಿ, ಇವ್ರು 3 ಜನ ವನವಾಸಕ್ಕೆ ಕಾಡು ಹೊರಡ್ತಾರೆ. ಇಲ್ಲಿ ಊರ್ಮಿಳ ಒಬ್ಬಂಟಿ. ಇಷ್ಟು ಗತವೈಭವ ಅರಮನೆ ಎಲ್ಲ ಇದ್ರೂ ಅವಳಿಗೆ ಏನು ಇಲ್ದಂಗೆ ಬದುಕ್ತಾಳೆ 14 ವರ್ಷ. ಎಷ್ಟೋ ದಿನ ಊಟ ಮಾಡಲ್ಲ, ಎಷ್ಟೋ ದಿನ ರಾತ್ರಿಗಳು ನಿದ್ದೆ ಮಾಡಲ್ಲ. ಅವಳು ಯಾರ ನಿಂದೆನೆಗೂ ಗುರಿಯಾಗ್ದಿರ, ಯಾರ ಹತ್ರನೂ ತನ್ನ ದುಃಖ ಮತ್ತು ಕಷ್ಟನ ಹೇಳ್ಕೊಳ್ದಿರ ಅವಳು 14 ವರ್ಷ ವನವಾಸ ಮಾಡ್ತಾಳೆ. ಇಲ್ಲಿ 3 ಜನ, ಇವರು 3 ಜನ ಒಟ್ಟಿಗೆ ವನವಾಸ ಶುರು ಮಾಡ್ತಾರೆ. ಮತ್ತು 14 ವರ್ಷ ವನವಾಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಊರ್ಮಿಳ ಹತ್ರ ಲಕ್ಷ್ಮಣ ಬರ್ತಾರೆ. ಅವಳು ಅವತ್ತು ಕೂಡ ಅವನ್ನ ನಿಂದನೆ ಮಾಡಲ್ಲ. ಅವಳ ಕಣ್ಣಲ್ಲೇ ಲಕ್ಷ್ಮಣನಿಗೆ ಗೊತ್ತಾಗ್ಬಿಡುತ್ತೆ ಇವಳು ಎಷ್ಟು ರಾತ್ರಿ ನಿದ್ದೆ ಮಾಡಿಲ್ಲ, ಎಷ್ಟು ದಿನ ಊಟ ಮಾಡಿಲ್ಲ ಅಂತ. ತ್ಯಾಗಮಯಿ ನಾವು ಇನ್ನೊಂದು ಹೆಸರು ಊರ್ಮಿಳೆ. ಇವ್ರನ್ನ ನಾವು ಏನಂದರೆ, ತ್ಯಾಗ ಅಂದ ತಕ್ಷಣ ನಾವು ಏನೋ ಒಂದಷ್ಟು ಕೊಟ್ಟೋ ಯಾರಿಗೋ ಕೊಟ್ಟೋ ಅಂತ ಹೇಳ್ಕೊಳ್ತೀವಿ, ಮಾಡ್ತೀವಿ ದೊಡ್ಡದಾಗಿ. ಆದರೆ ಏನೂ ಹೇಳ್ದಿರ ತ್ಯಾಗ ಮಾಡ್ತಾರೆ ನೋಡ್ರಿ. ಇದು ಎಷ್ಟು ದೊಡ್ಡ ತ್ಯಾಗ ಇದೆಲ್ಲ. ನಮ್ಮ ಅಪ್ಪು ಸರ್ ಹಾಗೆ ಅಲ್ವಾ, ಯಾರಿಗೂ ಗೊತ್ತಿಲ್ದಿರನೇ ಎಷ್ಟೋ ತ್ಯಾಗ ಮಾಡಿ ದೇವರಾಗ್ಬಿಟ್ರು. ಇಂಥವ್ರಿಗೆಲ್ಲ ನಾವು ಏನು ಹೇಳೋಕ್ಕೂ ನಮಗೆ ಗೊತ್ತಾಗಲ್ಲ. ಇವ್ರಿಗೆಲ್ಲ ಒಂದು ಧನ್ಯವಾದ ಹೇಳ್ಬೋದು, ಕೃತಜ್ಞತೆ ಹೇಳ್ಬೋದು, ಅಷ್ಟೇ ಅಲ್ವಾ. ಜೈ ಶ್ರೀರಾಮ್.